ಫ್ರೆಂಡ್ಸ್, ಇವತ್ತು ವೆಯ್ಟ್ ಲಾಸ್ಗೋಸ್ಕರ ಒಂದೆರಡು ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಇದನ್ನು ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಮೊದಲು ಇದು ಬರ್ಫಿ ಅಂತ ನೇರವಾಗಿ ನಿಂತ್ಕೊಂಡು ಜಿಗಿದು ಎರಡು ಕಾಲನ್ನು ಹಿಂದಕ್ಕೆ ಚಾಚಿ ಮತ್ತು ಮುಂದಕ್ಕೆ ಚಾಚಿ ಈ ರೀತಿ ಒಂದು 10 ಸತಿ ಸಾಮಾನ್ಯ ಉಸಿರಾಟದೊಂದಿಗೆ ಮಾಡಬೇಕಾಗತ್ತೆ. ಇದನ್ನು ಹೈ BP ಮತ್ತು ಕಾರ್ಡಿಯೋ ಅಂದರೆ ಹೃದಯ ಸಂಬಂಧಿ ಕಾಯಿಲೆ ಇರೋರು ಮಾಡಲೇಬಾರ್ದು. ಪ್ರತಿ 10 ಸತಿ ಆದಮೇಲೆ ಒಂದು ಬ್ರೇಕ್ ತೊಗೋಬೇಕು. ಕನಿಷ್ಠ ಒಂದು 30 ಸತಿನಾದ್ರು ಒಂದಿನಕ್ಕೆ ಮಾಡಬೇಕು. 10 ಸತಿ ಆದಮೇಲೆ ಒಂದು ಬ್ರೇಕ್ ತೊಗೊಂಡು ಒಂದು 5 ಸೆಕೆಂಡ್ 10 ಸೆಕೆಂಡು ಮತ್ತು 10 ಸತಿ ಮಾಡಿ ಮತ್ತು 10 ಸೆಕೆಂಡ್ ಬ್ರೇಕ್ ತೊಗೊಂಡು ಒಂದು 3 ಸತಿ 10 × 3 ಒಂದು 30 ಸತಿ ಡೈಲಿ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಒಂದು ಎಕ್ಸಸೈಸ್ ಆದಮೇಲೆ ಒಂದು ಕೈನ ಹೊಟ್ಟೆ ಮೇಲೆ ಇನ್ನೊಂದು ಕೈನ ಎದೆ ಮೇಲೆ ಇಟ್ಕೊಂಡು ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಂಡು ನಿಧಾನವಾಗಿ ಹೊರಬಿಡಬೇಕು. ಅಂದರೆ ಇದು ನಾಭಿಯ ಉಸಿರಾಟ ಅಂತ. ಈ ರೀತಿ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆಗಿರೋಂಥ ಟೆನ್ಷನ್ ಮೀನ್ಸ್ ಈಗ ತಾನೇ ಕ್ರಿಯೇಟ್ ಆಗಿರೋಂಥ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಒಂದು 5 to 10 ಸೆಕೆಂಡ್ ಇದನ್ನು ಪ್ರಾಕ್ಟೀಸ್ ಮಾಡಿ ಮುಂದುವರಿಬೇಕು. ಎಕ್ಸಸೈಸ್ ಅಂದರೆ ಈ ಪ್ರಾಕ್ಟೀಸ್ ಆದಮೇಲೆ ಮತ್ತೆ 2 ಸತಿ ಮಾಡಿಂದ ಸೊ ನೆಕ್ಸ್ಟ್ 2 ಕಾಲನ್ನು ಹಿಂದೆ ಚಾಚಿ ನಂತರ ಒಂದೊಂದಾಗಿ ಎದೆ ಹತ್ತಿರ ತೊಗೊಂಡು ಬರಬೇಕು. ಅಂದರೆ ಯಾವ ರೀತಿ ಅಂದರೆ ಬೆಟ್ಟ ಹತ್ತುವಾಗ ಯಾವ ರೀತಿ ನಾವು ಕಾಲುಗಳನ್ನು ಮೇಲೆ ಎತ್ತಿ ಇಡ್ತೀವೋ ಆ ರೀತಿ. ಅದಕ್ಕೆ ಇದನ್ನು ಮೌಂಟೇನ್ ಕ್ಲೈಂಬರ್ ಅಂತ ಹೇಳ್ತಾರೆ. ಸೊ ಇದನ್ನು ಒಂದು 20 ಸತಿ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಾಡಬೇಕು. ವ್ಯಾಯಾಮ ಮತ್ತು ಆಹಾರ ಒಂದೇ ನಾಣ್ಯದ ಮುಖಗಳ ಹಾಗೆ. ಸೊ ಎರಡನ್ನ ಜೊತೆಗೆ ನಾವು ವೆಯ್ಟ್ ಲಾಸ್ನ ಅಚೀವ್ ಮಾಡ್ಬೋದು. ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.